ಪರಿಷತ್ ಎಲೆಕ್ಷನ್ನಲ್ಲಿ ಈ ಬಾರಿ ಕ್ರಾಸ್ ವೋಟಿಂಗ್ ಫಿಕ್ಸ್ ಅನ್ನುವಂತಹ ಮಾಹಿತಿ ಫ್ರೀಡಂ ಟಿವಿಗೆ ಬಲ್ಲ ಮೂಲಗಳಿಂದ ಸಿಗ್ತಾ ಇದೆ. ಇದು ಜೆಡಿಎಸ್ ನಾಯಕರಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಇದು ಫ್ರೀಡಂ ಟಿವಿಗೆ ಸಿಕ್ಕಿರುವಂತಹ 100% ಪಕ್ಕಾ ಮಾಹಿತಿ. ಇದು ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ವರದಿ. ದೊಡ್ಡಗೌಡರ ತವರು ಜಿಲ್ಲೆಯ ಶಾಸಕರಿಂದಲೇ ಕ್ರಾಸ್ ವೋಟಿಂಗ್ ಆಗುವಂತದ್ದು ಫಿಕ್ಸು. ಹಾಸನ ಜಿಲ್ಲೆಯ ಪ್ರಭಾವಿ ಶಾಸಕನಿಂದ ಕ್ರಾಸ್ ವೋಟಿಂಗ್ ಡೀಲ್ ಆಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ವಿನಯ್ ಕಾರ್ತಿಕ್ ಅವರನ್ನ ಶತಾಯಗತಾಯವಾಗಿ ಗೆಲ್ಲಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಪಣ ತೊಟ್ಟಿದ್ದಾರಂತೆ. ಕ್ರಾಸ್ ವೋಟಿಂಗ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಫಿಕ್ಸ್ ಆಗಿದೆ ಗೊತ್ತಾ? ಹಾಗಾದ್ರೆ ಈ ಕ್ರಾಸ್ ವೋಟಿಂಗ್ ಮಾಡೋದಕ್ಕೆ ಕೊಡ್ತಾ ಇರುವಂತಹ ದುಡ್ಡು ಎಷ್ಟು ಗೊತ್ತಾ? ಸಂಬಂಧಿಗೆ ಪೋಸ್ಟಿಂಗ್ ಕೊಡಿಸೋದಕ್ಕೆ ಮತ ಮಾರಾಟ ಮಾಡ್ತಾ ಇದ್ದಾರಾ ಆ ಶಾಸಕ? ತಮ್ಮ ಸಂಬಂಧಿ ಒಬ್ಬರಿಗೆ ಪೋಸ್ಟಿಂಗ್ ಕೊಡಿಸೋದಕ್ಕೆ ಮತ ಮಾರಾಟವಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ತನ್ನ ಅತ್ಯಂತ ಆಪ್ತ ಸಂಬಂಧಿಗೆ ಒಂದು ಪವರ್ಫುಲ್ ಹುದ್ದೆ ಕೊಡಿಸೋದಕ್ಕೆ ಈ ಡೀಲ್ ಏನಾದರೂ ಮಾಡಿಕೊಂಡಿದ್ದಾರಾ ಒಬ್ಬ ಶಾಸಕ? ಜೆಡಿಎಸ್ ಏನಾದರೂ ಕ್ರಮ ಕೈಗೊಳ್ಳಲಿ, ಆದರೆ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಆ ಶಾಸಕ. ಜೆಡಿಎಸ್ನ ನಾಯಕರು ಏನು ಬೇಕಾದರೂ ಕ್ರಮ ಕೈಗೊಳ್ಳಲಿ, ನಾನು ಮಾತ್ರ ಕ್ರಾಸ್ ವೋಟಿಂಗ್ ಮಾಡೇ ಮಾಡ್ತೀನಿ ಅಂತ ಜೆಡಿಎಸ್ನ ಶಾಸಕ ಹೇಳ್ತಾ ಇದ್ದಾರಂತೆ. ಈಗಾಗಲೇ ತನ್ನ ಕುಟುಂಬ ಸದಸ್ಯರನ್ನೂ ಕೂಡ ರಾಜಕಾರಣಿ ಮಾಡಿದ್ದಾರೆ ಆ MLA. ಜೆಡಿಎಸ್ಗೆ ತಟ್ಟಲಿದೆ ತನ್ನದೇ ಪಕ್ಷದ ಶಾಸಕನ ಕ್ರಾಸ್ ವೋಟಿಂಗ್ ಶಾಕು. ಜೆಡಿಎಸ್ ಅಭ್ಯರ್ಥಿಗೆ ಸೋಲಿನ ಭೀತಿಯನ್ನ ಮೂಡಿಸ್ತಾ ಇದೆ ಹಾಸನ ಜಿಲ್ಲೆಯ MLA ಆಟ. ಇನ್ನ 7 ಸ್ಥಾನಗಳಿಗೆ ನಡೀತಾ ಇರುವಂತಹ ವಿಧಾನ ಪರಿಷತ್ ಚುನಾವಣೆ ಇದು. ಕಾಂಗ್ರೆಸ್ನ 4 ಅಭ್ಯರ್ಥಿಗಳು, ಬಿಜೆಪಿಯ 2 ಸ್ಥಾನ, ಇದೆರಡೂ ಕೂಡ ಗೆಲ್ಲುವಂಥದ್ದು ಖಚಿತ. ಇನ್ನ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ಲೋದಕ್ಕೆ 4 ರಿಂದ 5 ವೋಟ್ಗಳು ಬೇಕಾಗುತ್ತೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ಲೋದಕ್ಕೆ 4 ರಿಂದ 5 ಶಾಸಕರ ಬೆಂಬಲ ಬೇಕಾಗುತ್ತೆ ಹೆಚ್ಚುವರಿಯಾಗಿ. 7ನೇ ಸ್ಥಾನಕ್ಕಾಗಿ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನೇರವಾಗಿ ಹಣಾಹಣಿ ನಡೆಸುತ್ತೆ. ಕಾಂಗ್ರೆಸ್ನಿಂದ ವಿನಯ್ ಕಾರ್ತಿಕ್, ಜೆಡಿಎಸ್ನಿಂದ ಗೋವಿಂದರಾಜು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತ ವಿನಯ್ ಕಾರ್ತಿಕ್ ಅವರು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಎದುರಿಸ್ತಾ ಇರುವಂತಹ ಮೊದಲ ಪ್ರತಿಷ್ಠೆಯ ಚುನಾವಣೆ ಇದು. ಅಗತ್ಯ ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ಜೆಡಿಎಸ್ನಿಂದ ಗೋವಿಂದರಾಜು ಕಣಕ್ಕೆ ಧುಮುಕಿದ್ದಾರೆ. ಪರಿಷತ್ನ ಪ್ರತಿ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಕನಿಷ್ಠ 28 ಶಾಸಕರ ಓಟು ಕಡ್ಡಾಯ. ಕಾಂಗ್ರೆಸ್ ಬಳಿಯಲ್ಲಿ ಸ್ಪೀಕರ್ ಮತ ಸೇರಿ 135 ಸ್ವಂತ ಬಲ ಇದೆ. ಬಿಜೆಪಿ ಉಚ್ಚಾಟಿತ ಹೆಬ್ಬಾರ್ ಸೋಮಶೇಖರ್ ಅವರ ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಅವರ ಮತಗಳನ್ನು ಹೇಗಾದರೂ ಮಾರಿ ಸೆಳಿಬೇಕು ಅಂತ ಕಾಂಗ್ರೆಸ್ ಕಣ್ಣಿಟ್ಟಿದೆ ಅದರ ಮೇಲೆ. ದರ್ಶನ್ ಪುಟ್ಟಣ್ಣಯ್ಯ ಸೇರಿ ಒಟ್ಟು 138 ಮತಗಳು ಕಾಂಗ್ರೆಸ್ನ ವಶಕ್ಕೆ ಬಂದಿದೆ. ಈಗ ಉಳಿದ 2 ಮತಗಳಿಗಾಗಿ ಕಾಂಗ್ರೆಸ್ ನಾಯಕರು ಈಗ ಗಾಳ ಹಾಕ್ತಾ ಇದ್ದಾರೆ. ಹಾಸನದ ಜೆಡಿಎಸ್ ಶಾಸಕನಿಗೆ ಗಾಳ ಹಾಕಿದ್ದಾರೆ ಕಾಂಗ್ರೆಸ್ನ ನಾಯಕರು. ಸಂಬಂಧಿಯ ಪೋಸ್ಟಿಂಗ್ಗಾಗಿ ಕ್ರಾಸ್ ವೋಟಿಂಗ್ಗೆ ಈ MLA ಅಂದರೆ ಹಾಸನದ MLA ರೆಡಿಯಾಗಿದ್ದಾರೆ ಅನ್ನೋ ಮಾತುಗಳು, ಪಕ್ಕಾ ಮಾಹಿತಿಗಳು ಕಾಂಗ್ರೆಸ್ಗೆ ಲಭ್ಯವಾಗಿದೆ. ಇನ್ನು ಕಾಂಗ್ರೆಸ್ನ ನಾಯಕರು ಅದಕ್ಕಾಗಿ ಮಾಡಿರುವಂತಹ ಸರ್ಕಸ್ ಏನು ಸಣ್ಣ ಪುಟ್ಟದ್ದಲ್ಲ. ಅಂದರೆ ಕಾಂಗ್ರೆಸ್ನ ನಾಯಕರು ಏನು ಮಾಡಿದ್ದಾರೆ ಅಂತಂದರೆ, ಪೋಸ್ಟಿಂಗ್ ಕೊಡೋದಕ್ಕೆ ಅಂದರೆ ಜೆಡಿಎಸ್ನ ಶಾಸಕ ಯಾರಿದ್ದಾರೆ ಅವರ ಅತ್ಯಾಪ್ತ ಅಂದರೆ ಅವರ ಕುಟುಂಬದಲ್ಲಿ ಒಬ್ಬರಿಗೆ ಒಂದು ಪೋಸ್ಟಿಂಗ್ ಕೊಡೋದಕ್ಕೆ ಅಂತ, ಅತ್ಯುನ್ನತ ಹುದ್ದೆಯನ್ನು ಕೊಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡಿದೆ. ಅದರ ಬದಲಾಗಿ ಕ್ರಾಸ್ ವೋಟಿಂಗ್ ಮಾಡೋದಕ್ಕೆ ಜೆಡಿಎಸ್ನ ಶಾಸಕ ಒಪ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಎಕ್ಸ್ಕ್ಲೂಸಿವ್ ಆಗಿರುವಂತಹ ವರದಿ ಇದು. ಜೆಡಿಎಸ್ ಏನೇ ಮಾಡಿದ್ರೂ ಕೂಡ ಈ ಕ್ರಾಸ್ ವೋಟಿಂಗನ್ನು ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಜೆಡಿಎಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗಲಿದ್ದಾರೆ ಹಾಸನದ ನಾಯಕರೊಬ್ಬರು.
ಇನ್ನು JDS ಹಾಗೂ ಕಾಂಗ್ರೆಸ್ನ ಮಧ್ಯೆ 5ನೇ ಒಂದು ಅಭ್ಯರ್ಥಿ ಏನಿದೆ ಆ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಹಣಾಹಣಿ ಇದೆ. ಇತ್ತ JDS ಒಂದು ಕಡೆ BJP ನಾಯಕರು ಅಂದರೆ ಯಾರು ಉಚ್ಚಾಟಿತ ನಾಯಕರಿದ್ದಾರೆ ಅವರ ಮನವೊಲಿಸುವ ತಂತ್ರವನ್ನು ಕೂಡ ಮಾಡ್ತಾ ಇದೆ. ಆದರೆ ಸರ್ಕಾರ ಕಾಂಗ್ರೆಸ್ನದ್ದು. ಹೀಗಾಗಿ ಕಾಂಗ್ರೆಸ್ಸು ಆ ಉಚ್ಚಾಟಿತ ಶಾಸಕರನ್ನು ಕೂಡ ವೋಟಿಂಗ್ ಮಾಡಿಸೋದಕ್ಕೆ ಮನವೊಲಿಸ್ತಾ ಇದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಇದೀಗ ಕ್ರಾಸ್ ವೋಟಿಂಗ್ ಆಗುವಂಥದ್ದು ಬಹುತೇಕವಾಗಿ ಫಿಕ್ಸ್ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. JDSನ ನಾಯಕ ನಿಜವಾಗ್ಲೂ ಕೂಡ ಈ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಮಾಡುವಂತಹ ಸಾಧ್ಯತೆ ಇದೆಯಾ? ಇದಕ್ಕೆ DK ಶಿವಕುಮಾರ್ ಹೇಳಿದಂತಹ ಮಾಸ್ಟರ್ ಪ್ಲಾನ್ ಏನು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ವಿಧಾನ ಪರಿಷತ್ ಚುನಾವಣೆಗೆ ಕೌಂಟ್ ಡೌನ್ ಶುರು ಆಗ್ತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಈಗ ದೊಡ್ಡ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ನಮಗೆ ಫ್ರೀಡಂ ಟಿವಿಗೆ ಸಿಕ್ಕಂತ ಮಾಹಿತಿ ಪ್ರಕಾರ JDSಗೆ ಈಗ ದೊಡ್ಡ ಶಾಕ್ ನೀಡುವಂತೆ ಈಗ ಹಾಸನ ಜಿಲ್ಲೆಯ ಪ್ರಭಾವಿ ಶಾಸಕರೊಬ್ಬರು ಈಗ ವೋಟಿಂಗ್ಗೆ ಕೂಡ ಸಿದ್ಧರಾಗಿದೆ ಎಂಬುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ಈಗಾಗಲೇ ಹೊರ ಬಂದಿರುವಂತದ್ದು. ಈ ವಿಚಾರ ಈಗ ರಾಜಕೀಯ ವಲಯದಲ್ಲೂ ಕೂಡ ಈಗ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. 7 ಸ್ಥಾನಗಳ ನಡೀತಾ ಇರುವಂತಹ ಈ ಒಂದು ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 4 ಮತ್ತು ಬಿಜೆಪಿಗೆ 2 ಸ್ಥಾನಗಳನ್ನ ಗೆಲ್ಲುವುದಕ್ಕೆ ಬಹುತೇಕ ಖಚಿತ. ಅಂದ್ರೆ ಇನ್ನು ಆದ್ರೆ 7ನೇ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು JDS ಅಭ್ಯರ್ಥಿ ಏನು ಇವರಿಬ್ರು ಭಾರಿ ಪೈಪೋಟಿ ಕೂಡ ನಡೆದಿರುವಂತದ್ದು. ಇನ್ನು ಪ್ರತಿಷ್ಠಿತ ಏನು DK ಶಿವಕುಮಾರ್ ಅವರ ಹೆಚ್ಚುವರಿ ಮತಗಳನ್ನ ಕೂಡ ಈಗ ಭಾರಿ ಕಸರತ್ತನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳ್ಬೋದು. ಕಾಂಗ್ರೆಸ್ಗೆ ಅಗತ್ಯ ಒಂದು ಸಂಖ್ಯಾಬಲ ಇದ್ದಂತ ಸಂದರ್ಭದಲ್ಲಿ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಶಾಸಕರ ಒಂದು ಬೆಂಬಲವೂ ಕೂಡ ಮೇಲೆ ಈಗ ಕಣ್ಣು ನೆಟ್ಟಿದೆ. ಅದರ ಭಾಗವಾಗಿಯೇ ಕೂಡ ಹಾಸನ ಜಿಲ್ಲೆ JDSನ ಒಬ್ರು ಕಾಂಗ್ರೆಸ್ನ ನಾಯಕರು ಕೂಡ ಗಾಳ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಕೆಲವು ರಾಜಕೀಯ ಒಂದು ಮಾತುಕತೆ ಮಾತ್ರ ಪವರ್ಫುಲ್ ಒಂದು ಪೋಸ್ಟಿಂಗ್ ಆಗಿ ಭರವಸೆಯೂ ಕೂಡ ಈಗ ಡೀಲ್ ನಲ್ಲಿದೆಯಾ ಎಂಬ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಒಟ್ಟಾರೆ ಏನು ಈ DK ಶಿವಕುಮಾರ್ ಅವರ ಒಂದು ಪ್ರತಿಷ್ಠಿತಿಯ ಒಂದು ಕಣವಾಗಿ ಒಂದು ಪರಿಣಮಿಸಿರ್ತಕ್ಕಂಥದ್ದು ಈ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ನಿರ್ಧಾರ ಗೇಮ್ ಒಂದು ವೇಳೆ ಚೇಂಜ್ ಆಗುತ್ತಾ ಅಥವಾ ಹಾಸನದ ಪ್ರಭಾವ ಶಾಸಕ ಯಾರು ಎಷ್ಟು ಮೊತ್ತಕ್ಕೆ ಡೀಲ್ ನಡೆದಿದೆ ಎಂಬ ಸಂಬಂಧಪಟ್ಟ ಹಾಗೆ ಈಗಲೇ ಏನು ಮತ ಮಾರಾಟ ಆಗಿದೆ ಎಂಬ ಆರೋಪ ಕೂಡ ಎಷ್ಟು ಸತ್ಯ ಇದೆ ಅನ್ನೋದು ಕೂಡ ಎಲ್ಲಾ ರೀತಿಯಲ್ಲಿ ಗೊತ್ತಾಗಬೇಕು. ಈ ಎಲ್ಲಾ ಪ್ರಶ್ನೆಗಳಿಗೆ ಇನ್ನು ಉತ್ತರ ಸಿಗಬೇಕಿದೆ. ಪರಿಷತ್ ಚುನಾವಣೆ ಮುನ್ನ ಈ ರಾಜಕೀಯ ಕಣ ಮತ್ತಷ್ಟು ಕಾವೇರಿದೆ ಅಂತ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಹಾಸನದ ಶಾಸಕನ ನಡೆ ನೋಡಿ ಈಗ ದಳಪತಿಗಳು ಕೂಡ ಶಾಕ್ ಆಗಿದ್ದಾರೆ. ಯಾಕಂದರೆ ಸಹಜವಾಗಿ ಅವರಿಗೀಗ ಶಾಕ್ ಎದುರಾಗ್ತಾ ಇದೆ. ತಮ್ಮ ಪಕ್ಷದ ಒಬ್ಬ ನಾಯಕ ಕ್ರಾಸ್ ವೋಟಿಂಗ್ ಮಾಡ್ತಾನೆ ಅಂತಂದರೆ ಸಹಜವಾಗಿ ಇದು ಪಕ್ಷಕ್ಕೆ ಭಾರಿ ಹೊಡೆತವನ್ನು ಕೊಡುತ್ತೆ, ಡ್ಯಾಮೇಜನ್ನು ಉಂಟು ಮಾಡುತ್ತೆ. ಈಗಾಗಲೇ ಕಳೆದ ಬಾರಿಯೂ ಕೂಡ ನೋಡಿದಾಗ ಕೆಲವರು ಕ್ರಾಸ್ ವೋಟಿಂಗ್ ಮಾಡೋದಕ್ಕೆ ಅಂತ ಮುಂದಾಗಿದ್ದರು. ಪಕ್ಷವನ್ನೇ ತೊರೆದು ಹೊರಬಂದಂತಹ ಉದಾಹರಣೆಗಳು ಕೂಡ ನಡೀತು. ಆದರೆ JDSಗೆ ಇದೆಲ್ಲವೂ ಕೂಡ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇತ್ತು. ಈಗ ಮತ್ತೆ ಈ ಬಾರಿ ಪರಿಷತ್ ಚುನಾವಣೆಯಲ್ಲಿ JDSಗೆ ಆ ಆಘಾತ ಎದುರಾಗತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ.